ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ರಾಜ್ಯದ ಜನತೆ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇದ್ದ ಐತಿಹಾಸಿಕ ಪ್ರಸಿದ್ಧ ಸುಕ್ಷೇತ್ರ ಹೂವಿನ ಹಡಗಲಿಯ ಮೈಲಾರಲಿಂಗೇಶ್ವರನ ಭವಿಷ್ಯವಾಣಿ ಹೊರಬಿದ್ದಿದೆ. ಈ ವರ್ಷ ಅಂದರೆ 2025 ವರ್ಷ ಅಚ್ಚರಿಯ ಭವಿಷ್ಯಕ್ಕೆ ಕುತೂಹಲಕ್ಕೆ ಕಾರಣವಾಗಿದೆ. ವರ್ಷದ ಮೊದಲ ಭವಿಷ್ಯವಾಣಿಯಂತಲೇ ಖ್ಯಾತಿಯನ್ನ ಪಡೆದಿರುವ ಮೈಲಾರಲಿಂಗೇಶ್ವರ ಕಾರಣಿಕ ನುಡಿಗೆ ಭಕ್ತರು ಕಾದು ಕುಳಿತಿದ್ರು. ಲಕ್ಷಾಂತರ ಭಕ್ತರು ಈ 2 ಸಾಲಿನ ಕಾರಣಿಕ ನುಡಿಗಾಗಿ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಮಾತ್ರವಲ್ಲದೆ ದೇಶ ವಿದೇಶಗಳಿಂದಲೂ ಆಗಮಿಸಿದ್ರು. ಕಾರಣಿಕದ ನುಡಿ ಕೇಳಲು ನಾಡಿನ ನಾನಾ ಕಡೆಗಳಿಂದ ಭಕ್ತ ಸಾಗರವೇ ಹರಿದು ಬಂದಿತ್ತು. ಈ ಕಾರಣಿಕವನ್ನ ಸಾಕ್ಷಾತ್ ಈಶ್ವರನೇ ಗೊರವಪ್ಪನ ರೂಪದಲ್ಲಿ ದೈವವಾಣಿಯನ್ನ ನುಡಿತಾನೆ ಅಂತ ನಂಬಲಾಗಿದೆ. ಈ ಒಂದು ಭವಿಷ್ಯವಾಣಿ ಈಗ ಇಡೀ ವರ್ಷದ ಆಗು ಹೋಗುಗಳ ಬಗ್ಗೆ ಭವಿಷ್ಯವನ್ನ ನುಡಿದಿದೆ. ಹಾಗಾದ್ರೆ ಇಡೀ ರಾಜ್ಯವೇ ಕಾಯ್ತಾ ಇದ್ದಂತಹ ಈ ಭವಿಷ್ಯವಾಣಿಯ ಈ ಕಾರಣಿಕ ನುಡಿಯ ಅರ್ಥವೇನು? ಇಡೀ ರಾಜ್ಯವೇ ಕಾಯುತ್ತಿದ್ದಂತಹ ಈ ಬಾರಿಯ ಕಾರಣಿಕ ನುಡಿ ಏನು? ಅದರ ಹಿಂದಿನ ಗುಡಾರ್ಥ ಏನು? ಯಾರಿಗೆ ಸಿಹಿ ಯಾರಿಗೆ ಕಹಿ? ರಾಜ್ಯದ ರಾಜಕಾರಣದಲ್ಲಿ ಗೊರವಪ್ಪ ಹೇಳಿದ ರಾಜಕೀಯ ಭವಿಷ್ಯವೇನು? ಸುಕ್ಷೇತ್ರ ಹೂವಿನ ಹಡಗಲಿಯ ಮೈಲಾರಲಿಂಗೇಶ್ವರನ ಇತಿಹಾಸವೇನು? ಮೈಲಾರಲಿಂಗನಿಗೂ ತಿರುಪತಿ ತಿಮ್ಮಪ್ಪನಿಗೂ ಎಂಥ ನಂಟು? ಮೈಲಾರನ ಭಕ್ತರು 7 ಕೋಟಿ ಅಂತ ಯಾಕೆ ಕೂಗುತ್ತಾರೆ ಗೊತ್ತಾ? ಕಾರಣಿಕ ಭವಿಷ್ಯ ನುಡಿಯುವ ಗೊರವಯ್ಯ ಯಾರು? ತಿಮ್ಮಪ್ಪನಿಗೆ ಅವನ ಭಕ್ತರು ಗೋವಿಂದ ಗೋವಿಂದ ಅಂತ ಯಾಕೆ ಕೂಗುತ್ತಾರೆ? ಹೌದು, ಇಂತಹ ಕೆಲವೊಂದಿಷ್ಟು ಆಶ್ಚರ್ಯಕರ ಮಾಹಿತಿಗಳು ಮೈಲಾರದ ಬಗ್ಗೆ ಅವನ ಎಷ್ಟೋ ಭಕ್ತರಿಗೆ ಗೊತ್ತೇ ಇಲ್ಲ. ಆ ಎಲ್ಲ ರೋಚಕ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿಕೊಡ್ತೀವಿ. ನಿಜಕ್ಕೂ ನೀವು ಮೈಲಾರಲಿಂಗನ ಭಕ್ತರಾಗಿದ್ರೆ ಕಮೆಂಟ್ ಮಾಡಿ. ಕೆಲವೊಂದಿಷ್ಟು ಜನರು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿರುವಂತಹ ಕೆಲವೊಂದಿಷ್ಟು ಜನರು ಯೂಟ್ಯೂಬ್ ಚಾನಲ್ಗೆ ಬಂದು ನಮ್ಮ ವಿಡಿಯೋವನ್ನ ಮಾತ್ರ ನೋಡ್ತಿದ್ದಾರೆ. ವಿಡಿಯೋ ನೋಡ್ ಮಾತ್ರ ಹೋಗ್ಬೇಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾಕಂದ್ರೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರೆ ಮುಂಬರೋ ವಿಡಿಯೋಗಳು ನಿಮಗೆ ಮೊದಲು ತಲುಪತ್ತೆ. ಹಾಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಪಟ್ಟಣದ ಹೊರವಲಯದಲ್ಲಿರುವ ಮೈಲಾರ ಗೊರವಯ್ಯ ಕಾರಣಿಕವನ್ನ ನುಡಿಯುತ್ತಾನೆ. ಪ್ರತಿ ವರ್ಷ ನುಡಿಯುವ ಕಾರಣಿಕ ಇಡೀ ರಾಜ್ಯವೇ ಕುತೂಹಲದಿಂದ ಕಾಯ್ತಾ ಇರತ್ತೆ. ಈ ಕಾರಣಿಕ ಇಡೀ ವರ್ಷದ ಭವಿಷ್ಯವನ್ನ ತಿಳಿಸತ್ತೆ. ಪ್ರತಿ ವರ್ಷ ನುಡಿಯುವ ಕಾರಣಿಕ ಇಡೀ ರಾಜ್ಯವೇ ಕುತೂಹಲದಿಂದ ಕಾಯ್ತಾ ಇರತ್ತೆ. ಈ ಕಾರಣಿಕ ಇಡೀ ವರ್ಷದ ಭವಿಷ್ಯವನ್ನ ತಿಳಿಸುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೈಲಾರ ಗೊರವಯ್ಯ ಬಿಲ್ಲನ್ನ ಏರಿ ಕಾರಣಿಕ ನುಡಿಯುತ್ತಾನೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಸೇರಿದ್ರು. ಗೊರವಯ್ಯ ಬಿಲ್ಲನ್ನ ಏರಿದಂತೆ ಇಡೀ ಜನೋತ್ಸವವೇ ಶಾಂತವಾಗತ್ತೆ. ಗೊರವಯ್ಯ ಮೈಲಾರಲಿಂಗನ ಪರಮ ಭಕ್ತರು ಧಾರ್ಮಿಕ ಪರಂಪರೆಯನ್ನ ಪಡೆಯುವಂತಹ ಈ ಕಲೆಯು ಪಾರರು, ನಾಯಕರು ಹಾಗೂ ಗಿರಿಜನರಲ್ಲಿ ಕಂಡುಬಂದಿತು. ಹೆಚ್ಚು ಪ್ರಚಲಿತವಾಗಿರುವುದು ಕುರುಬ ಜನಾಂಗದಲ್ಲಿ. ಗೊರವರಲ್ಲಿ ಕೆಲವರು ತಮ್ಮನ್ನ ತಾವು ಮೈಲಾರಲಿಂಗನಿಗೆ ಅರ್ಪಿಸಿಕೊಳ್ಳುತ್ತಾರೆ. ಇದನ್ನ ಹೊರೆಯುವುದು ಅಂತ ಕರೆಯಲಾಗತ್ತೆ. ಹಾಗೂ ಕೆಲವರು ಇದನ್ನ ದೇವರನ್ನ ಹೊರೆಯುವುದು ಅಂತ ಕೂಡ ಕರೆಯುತ್ತಾರೆ. ಸಂತಾನ ವೃದ್ಧಿ, ಕಷ್ಟ ನಿವಾರಣೆಗೆ ಈ ಹರಕೆಯನ್ನ ಮಾಡಲಾಗತ್ತೆ. ಮೈಲಾರಲಿಂಗ ಹಿಂದೂ ದೇವತೆ ಶಿವನ ಸ್ವರೂಪವಾಗಿದೆ. ಶಿವನು ಮಲ್ಲಾಸುರನನ್ನ ಸಂಹರಿಸಲು ಮೈಲಾರಲಿಂಗನಾಗಿ ಹುಟ್ಟಿದನು ಅಂತ ಹೇಳಲಾಗತ್ತೆ. ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ ಮನೆಯ ದೇವತೆ ಮತ್ತು ಮೈಲಾರಲಿಂಗನಾಗಿದ್ದಾನೆ. ಗೊರವಯ್ಯ ಅಥವಾ ಗ್ವಾರಪ ಅಂತ ಭವಿಷ್ಯವನ್ನ ಹೆಚ್ಚಾಗಿ ಉತ್ತರ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಕಲ್ಯಾಣ ಕರ್ನಾಟಕ, ಮಹಾರಾಷ್ಟ್ರ ಭಾಗದ ಜನರು ತುಂಬಾನೇ ನಂಬಿದ್ದಾರೆ. ಹಾಗೂ ಅದರ ಮೇಲೆ ಅತಿಯಾದ ಭಕ್ತಿ ಕೂಡ ಇದೆ. ಜಾತ್ಯತೀತವಾಗಿ ಭಕ್ತರು ಮೈಲಾರಲಿಂಗನನ್ನ ಸಾಧಿಸ್ತಾರೆ. ಜಾತ್ಯತೀತವಾಗಿ ಗೊರವಯ್ಯ ಅವರನ್ನ ದೀಕ್ಷೆ ಪಡೆಯಲು ಜಾತ್ಯತೀತವಾಗಿ ಗೊರವಯ್ಯನ ದೀಕ್ಷೆ ಪಡೆಯುವುದಕ್ಕೆ ಅವಕಾಶ ಇದೆ. ಆದರೆ ಕುರುಬರ ಹಾಲು ಮತದ ಗೊರವಯ್ಯ ಮಾತ್ರ ಕಾರಣಿಕ ನುಡಿಯಲು ಅರ್ಹನಾಗಿರ್ತಾನೆ. 100 ವರ್ಷದಿಂದ ಈ ಪದ್ಧತಿ ನಡೆದುಕೊಂಡು ಬಂದಿದೆ. ಎತ್ತರವಾದ ಕೋಲನ್ನ ಏರುವ ಗೊರವಯ್ಯ ಸದ್ದಲೆ ಪರಾಕ್ ಎನ್ನುತ್ತಾರೆ. ಜಾತ್ರೆಯಲ್ಲಿ ನೆರೆದಿರುವ ಲಕ್ಷಾಂತರ ಜನರು ಒಂದು ಕ್ಷಣ ಮೌನಕ್ಕೆ ಜಾರ್ತಾರೆ. ಅಲ್ಲಿ ಲಕ್ಷಾಂತರ ಜನರು ಸೇರಿದ್ರು ಒಂದಿಷ್ಟು ಸದ್ದು ಇರೋದಿಲ್ಲ. ಅಂದ್ರೆ ಪಿನ್ ಡ್ರಾಪ್ ಸೈಲೆಂಟ್ ಆಗಿರತ್ತೆ. ಯಾವಾಗ ಅಂತಂದ್ರೆ ಬಿಲ್ಲನ್ನ ಏರಿದಂತಹ ಗೊರವಯ್ಯ ಸದ್ದಲೆ ಪರಾಕ್ ಎನ್ನುತ್ತಲೇ ಇಡೀ ಭಕ್ತ ಸಾಗರವೇ ಸೈಲೆಂಟ್ ಆಗಿ ಹೋಗ್ಬಿಡತ್ತೆ. ಈ ರೀತಿಯ ಮೌನ ಅಲ್ಲಿ ಆವರಿಸುತ್ತೆ. ಸದ್ದಲೆ ಎನ್ನುತ್ತಲೇ ಹೇಳಿದ ಬಳಿಕ ಆ ವರ್ಷದ ಕಾರಣಿಕವನ್ನ ನುಡಿಯುವ ಸಂಪ್ರದಾಯ ಇಲ್ಲಿದೆ. ಕಾರಣಿಕ ನುಡಿಯುವ ಗೊರವಯ್ಯ ಅಲ್ಲಿಂದ ಆ ಕೋಲನ್ನ ಬಿಟ್ಟು ಕೆಳಗೆ ಬೀಳುತ್ತಾನೆ. ಮೇಲಿಂದ ಬೀಳುವ ಗೊರವಯ್ಯನನ್ನ ಭಕ್ತರು ಕೆಳಗೆ ಹಿಡಿಯುತ್ತಾರೆ.
ಗೊರವಯ್ಯ ನುಡಿಯುವ ಕಾರಣಿಕವನ್ನ ಭವಿಷ್ಯ ಎನ್ನುವುದಕ್ಕಿಂತ ಹೆಚ್ಚಾಗಿ ಭಕ್ತರು ಇದನ್ನ ದೈವವಾಣಿ ಅಂತ ನಂಬುತ್ತಾರೆ. ದೈವವಾಣಿಯನ್ನ ಬೇರೆ ಬೇರೆ ಕ್ಷೇತ್ರಗಳ ಜನರು ಬೇರೆ ಬೇರೆ ಅರ್ಥವನ್ನ ವಿಶ್ಲೇಷಣೆ ಮಾಡ್ತಾರೆ. ರೈತರು ಮಳೆ, ಬೆಳೆ, ಆರೋಗ್ಯ, ಜಾನುವಾರು ಆರೋಗ್ಯಕ್ಕೆ ಸಂಬಂಧಿಸಿದ ಭವಿಷ್ಯವನ್ನ ವಿಶ್ಲೇಷಿಸಿದ್ರೆ, ಇನ್ನು ಕೆಲವರು ವ್ಯಾಪಾರ ವ್ಯವಹಾರ, ಹೀಗೆ ಇನ್ನು ಕೆಲವರು ರಾಜಕೀಯ ವಿಶ್ಲೇಷಣೆಗಳನ್ನು ಕೂಡ ಮಾಡ್ತಾರೆ. ಇನ್ನು ಭಂಡಾರದ ಒಡೆಯ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಕಾರಣಿಕವನ್ನ ನುಡಿಯುವ ಗೊರವಯ್ಯ ವಂಶ ಪಾರಂಪರ್ಯವಾಗಿ ಹಾಲುಮತ ಕುಟುಂಬಕ್ಕೆ ಸೇರಲೇಬೇಕು. ಪಶುಗೊಳ್ಳರಾದ ಮಣಿ ಹಾಗೂ ಮಲ್ಲಯ್ಯರ ಮೈಲಾರಲಿಂಗ ಸಂಹಾರ ಮಾಡಿದನು ಎನ್ನುವ ನಂಬಿಕೆ ಇದೆ. ಸಾಕ್ಷಾತ್ ಪರಶಿವನಾದ ಶ್ರೀ ಮೈಲಾರಲಿಂಗೇಶ್ವರ ಹಾಲುಮತದ ಗೊರವರ ಬಾಯಿಯಿಂದ ಕಾರಣಿಕವನ್ನ ನುಡಿಸುತ್ತಾನೆ ಎನ್ನೋ ನಂಬಿಕೆ ಈ ಭಕ್ತರಲ್ಲಿ ಇದೆ. ಗೊರವರು ಅಂತಂದ್ರೆ ವೃತ್ತಿ ಗಾಯಕರಲ್ಲಿ ಒಂದು ಸಂಪ್ರದಾಯ ಆಗಿದೆ. ಅವರು ಮೈಲಾರ ಮತ್ತು ಇತರೆ ಕಡೆಗಳಲ್ಲಿ ಮೈಲಾರಲಿಂಗನ ಕ್ಷೇತ್ರಗಳನ್ನ ನೋಡ್ಕೊಳ್ತಾರೆ. ಮೈಲಾರಲಿಂಗನು ತಿರುಪತಿ ತಿಮ್ಮಪ್ಪನಿಗೂ ಒಂದು ನಂಟಿದೆ. ತಿಮ್ಮಪ್ಪನ ಮಗಳನ್ನ ಮೈಲಾರಲಿಂಗ ಮದುವೆಯಾಗ್ತಾನೆ. ವಧು ದಕ್ಷಿಣೆಗಾಗಿ ನೀಡಬೇಕಿದ್ದ 7 ಕೋಟಿ ಹೊನ್ನಿನ ಸಾಲವನ್ನ ಉಳಿಸಿಕೊಂಡಿದ್ದ ಸಾಲವನ್ನ ವಾಪಸ್ ಮಾಡುವುದಕ್ಕಾಗಿ ಮೈಲಾರಲಿಂಗನ ಭಕ್ತರು 7 ಕೋಟಿ ಅಂತ ಕೂಗಲೆಂದು ತಿಮ್ಮಪ್ಪ ಅವನ ಭಕ್ತರ ಮೇಲೆ ಶಾಪ ಹಾಕ್ತಾನೆ ಎನ್ನುವ ನಂಬಿಕೆಯಿದೆ. ಇನ್ನೂ ಕೆಲವು ವಿದ್ವಾಂಸರು ಮೈಲಾರನಿಗೆ 7 ಕೋಟಿ ಅಧಿಕ ಭಕ್ತರಿದ್ದಾರೆ, ಅಷ್ಟೇ ಅಲ್ಲದೆ ಮೈಲಾರಲಿಂಗನು ಮೈಲಾಸುರನನ್ನ ಕೊಲ್ಲಲು 7 ಕೋಟಿ ಗೊರವರ ಸೈನ್ಯವನ್ನ ಬಳಸಿ ಆ ರಾಕ್ಷಸರನ್ನ ಕೊಂದಿದ್ರು ಎನ್ನುವುದಕ್ಕೆ 7 ಕೋಟಿ ಅಂತ ಕೂಗುತ್ತಾರೆ ಎನ್ನುವ ನಂಬಿಕೆಗಿದೆ. ಹಾಗೆಯೇ ಮಾಯಾಕಾರ ಮೈಲಾರನು ತಿಮ್ಮಪ್ಪನಿಗೂ ಗೋವಿಂದ ಗೋವಿಂದ ಎನ್ನಲಿ ಅಂತ ಪ್ರತಿಶಾಪವನ್ನ ಹಾಕಿದ್ದನು ಅನ್ನೋ ನಂಬಿಕೆಯಿದೆ. ಇದಕ್ಕೂ ಪೂರ್ವಕವೆಂಬಂತೆ ಒಂದು ಪೌರಾಣಿಕ ಕತೆ ಕೂಡ ಇದೆ. ತುಪ್ಪದ ಮಾಳಮ್ಮ ಶ್ರೀಮಂತ ಹೆಣ್ಣು ಮಗಳು ತನ್ನ 5 ಜನ ಅಣ್ಣಂದಿರಾದಂತಹ ಚಿಕ್ಕ ಸಿದ್ದ, ದೊಡ್ಡ ಸಿದ್ದ, ಬೀರಜ್ಜ, ಕರಿಯಾಲ, ಕೆಂದಾಲ ಎಂಬುವರಿಗೆ ಮಾಳಮ್ಮ ಪ್ರತಿನಿತ್ಯ ಬುತ್ತಿಯನ್ನ ಹೊತ್ತು ತರತಾಗಿದ್ಲು. ಅಷ್ಟೇ ಅಲ್ಲ, 7 ಹೆಡೆಯ ಸರ್ಪವನ್ನೇ ಅವಳು ಬುಟ್ಟಿಯನ್ನ ಹೊರಲು ತನ್ನ ಸಿಂಬಿಯನ್ನಾಗಿ ಮಾಡಿಕೊಳ್ತಾಗಿದ್ಲು. ಆಗ ಮೈಲಾರಲಿಂಗ ಮಾಳಮ್ಮ ಬುತ್ತಿ ಹೊತ್ತು ಹೋಗ್ತಾಗಿದ್ದ ಕಡೆಗೆ ಬಂದು ಅವಳನ್ನ ತಡೆದು ನಿಲ್ಲಿಸಿ, ಗಂಗೆ ಮಾಲಿಯರೊಡನೆ ತನಗೊಂದು ಮದುವೆಯಾಗಿದೆ, ತನ್ನ ಲಿಂಗಕ್ಕೊಂದು ಮದುವೆಯಾಗಬೇಕು ಅಂತ ಹೇಳ್ತಾನೆ. ಅವನ ವೇಷ ಅಪ್ಪಟ ಗೊರವನಂತೆ ಇತ್ತು. ಈ ವಿಚಿತ್ರ ವೇಷವನ್ನ ನೋಡಿದ ಮಾಳಮ್ಮ ರಾಕ್ಷಸ ಬಂದನು ಅಂತ ಹೇಳ್ತಾಳೆ. ಆಕೆಯ ಅಣ್ಣಂದಿರು ಹತ್ತಿರದಲ್ಲಿಯೇ ಕುರಿ ಕಾಯ್ತಾ ಇದ್ರು. ತಂಗಿ ಕೂಗಿದ ಶಬ್ದ ಕೇಳಿ ಚಿಕ್ಕ ಸಿದ್ದ 7 ಯೋಜನ ಉದ್ದದ ಮರ ಹತ್ತಿ ನೋಡ್ತಾನೆ. ಆಕಾಶ ಉದ್ದಕ್ಕೂ ಭೂಮಿಗೂ ಒಂದೇ ಆಗಿ ಮೈಲಾರಲಿಂಗ ನಿಂತಿದ್ದನು. ಯಾರೋ ರಾಕ್ಷಸ ಇರಬೇಕು ಅಂತ ಅವನು ಕೂಡ ಹೆದರ್ಕೊಳ್ತಾನೆ. 6,000 ಕುರಿ ಹಾಲು ಕರೆದು ತನ್ನ 2 ನಾಯಿಗಳಿಗೂ ಇಟ್ಟು ಆ ರಾಕ್ಷಸನನ್ನ ಸೀಳಿ ಬನ್ನಿ ಅಂತ ಚೂಬಿಡುತ್ತಾನೆ. ನಿಮ್ಮ ಅಣ್ಣನ ನಾಯಿಗಳು ನನ್ನನ್ನ ಏನೂ ಮಾಡಲಾರವು ಅಂತ ಗೊರವಯ್ಯ ಭಂಡಾರವನ್ನ ನಾಯಿಗಳ ಮುಖಕ್ಕೆ ಬಳಿದು ವೈರತ್ವವನ್ನ ಬಿಟ್ಟು ನಾಯಿಗಳು ಆತನನ್ನ ಮುದ್ದಾಡಲು ಪ್ರಾರಂಭ ಮಾಡತ್ವೆ. ಆನಂತರ ಗೊರವಯ್ಯ ಮಾಳಮ್ಮನ ರಟ್ಟೆ ಹಿಡಿದು ಹೋದ. ತನ್ನ ಕೊರಳಿನ ಸರ್ಪ ಕಚ್ಚತ್ತೆಯಂತ ಮಾಳಮ್ಮ ಬೆದರಿಸ್ತಾಳೆ. ಅದಕ್ಕೂ ಗೊರವಯ್ಯ ಭಂಡಾರ ಹಾಕ್ತಾನೆ. ಆಗ ಅವಳ ಕತ್ತು ಬಿಟ್ಟು ಗೊರವಯ್ಯ ಕುತ್ತಿಗೆಗೆ ಬಂದು ಸುತ್ತಿಕೊಳ್ಳುತ್ತೆ ಆ ಸರ್ಪ. ಆನಂತರ ಮಿಕ್ಕ ಅಣ್ಣಂದಿರು ಓಡಿ ಬಂದು ದೊಣ್ಣೆಗಳಿಂದ ಗೊರವಯ್ಯನಿಗೆ ಪೆಟ್ಟು ಹಾಕ್ತಾರೆ. ಆದ್ರೆ ಆ ಪೆಟ್ಟುಗಳು ಮಾಳನಿಗೆ ತಗಲಿ ಅವಳ ಮೈ ಮೇಲೆ ಬಾಸುಂಡೆಗಳು ಏಳೋದಕ್ಕೆ ಶುರುವಾಗತ್ತೆ. ತುಪ್ಪದ ಮಾಳಿಯ ಲಗ್ನ ಆಗಲು ಬಂದಿರುವುದಾಗಿ ಗೊರವಯ್ಯ ಹೇಳಿದಾಗ ಅಣ್ಣಂದಿರು 6,000 ಕುರಿ ಮೇಯಿಸಬೇಕು, 3,000 ಮರಿಗಳ ಹಾಲನ್ನ ಕರಿಬೇಕು ಅಂತ ಹೇಳ್ತಾನೆ. ಕುರಿ ಮರಿಗಳಿಗೆ ಸೊಪ್ಪು ತರಬೇಕು, 7 ಮೊಳದ ಜಾಡಿಯನ್ನ ಒಂದೇ ದಿನಕ್ಕೆ ತೆಗೆಯಬೇಕು. ಇಷ್ಟು ಮಾಡಿದ್ರೆ ನನ್ನ ತಂಗಿಯನ್ನ ಕೊಟ್ಟು ಲಗ್ನ ಮಾಡ್ತೇನೆ ಅಂತ ಸವಾಲು ಹಾಕ್ತಾರೆ ಅಣ್ಣಂದಿರು. ಅದಕ್ಕೂ ಗೊರವಯ್ಯ ಒಪ್ಪಿಕೊಳ್ತಾನೆ. ಆದ್ರೆ ಅಷ್ಟೇ ಅಲ್ಲ, ಆ ಅಣ್ಣ ತಮ್ಮಂದಿರು 5 ಪವಾಡಗಳನ್ನ ಮಾಡಿ ತೋರಿಸಿದ್ರೆ ಮದುವೆ ಮಾಡಿಕೊಡೋದಾಗಿ ಹೇಳ್ತಾರೆ. ಆಗ ಪರಮೇಶ್ವರ ಸರಪಳಿ ಪವಾಡ, ಶೂಲದ ಪವಾಡ, ಗೋವದ ಪವಾಡ, ಅಲಗು ಪವಾಡ, ಸಿರಸಿ ಪವಾಡ, ಹೀಗೆ 5 ಪವಾಡಗಳನ್ನ ಮಾಡಿ ತೋರಿಸ್ತಾನೆ. ಆನಂತರ ಅವರು ತಮ್ಮ ತಂಗಿಯನ್ನ ಮೈಲಾರಲಿಂಗನಿಗೆ ಮದುವೆ ಮಾಡಿಕೊಡ್ತಾರೆ. ಈಗಲೂ ಮೈಲಾರಲಿಂಗನ ಭಕ್ತರು ಅನೇಕ ಬಗೆಯ ಪವಾಡಗಳನ್ನ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿ ಪ್ರಮುಖ ಆಕರ್ಷಣೆಯಾಗಿದೆ. ಈ ಒಂದು ಪವಾಡ ಇವು ಅತ್ಯಂತ ರೋಮಾಂಚನಕಾರಿಯಾಗಿರುತ್ತೆ. ಮೈಲಾರಲಿಂಗನ ಭಕ್ತರು ಪವಾಡಗಳನ್ನ ಮಾಡುವುದಾಗಿ ಹರಕೆಯನ್ನ ಹೊತ್ತುಕೊಳ್ತಾರೆ. ಆದರೆ ಗೆಳೆಯರೇ, ಮೈಲಾರಲಿಂಗನ ದೇವಸ್ಥಾನಕ್ಕೆ ಅಥವಾ ಜಾತ್ರೆಯ ಸಮಯದಲ್ಲಿ ಹೋದ್ರೆ ಈ ಎಲ್ಲಾ ಪವಾಡಗಳನ್ನ ನೀವು ನೋಡಬಹುದಾಗಿದೆ. ಸೊ ಹೀಗೆ ಮೈಲಾರಲಿಂಗನ ಪವಾಡಗಳು ಸೃಷ್ಟಿಯಾಗ್ತಾಗಿದೆ. ಇನ್ನು ಈ ಕಲಿಯುಗದಲ್ಲಿ ಮೈಲಾರಲಿಂಗನ ಕಾರಣಿಕ ಭವಿಷ್ಯ
ಇಂದಿಗೂ ಕೂಡ ನಿಜವಾಗ್ತಾ ಬಂದಿದೆ. ನಿಮಗೇನನ್ಸುತ್ತೆ ಈ ಮೈಲಾರಲಿಂಗ ಮತ್ತು ಕಾರಣಿಕ ದೈವವಾಣಿಯ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.